ಎಲ್ಲರಿಗೂ ನಮಸ್ಕಾರ. ಯೋಗ ಮೈಸ್ಕರ ಯೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ ಶರ್ಮಾ. ಇವತ್ತು ನಾವು ಗೋಮುಖಾಸನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಸಮತಲ ಸ್ಥಿತಿಯಲ್ಲಿ ಕೂತ್ಕೊಳ್ತೀವಿ. ನಿಧಾನವಾಗಿ ಶ್ವಾಸ ತಗೊಳ್ತಾ ಎರಡೂ ಕಾಲನ್ನು ಮಡಚ್ತೀವಿ. ಮೊದಲಿಗೆ ಬಲಮಂಡಿಯನ್ನು ಮಡಚಿದ್ದನ್ನು ಎಡಮಂಡಿ ಕೆಳಗೆ ತಗೊಳ್ತೀವಿ. ಎಡಮಂಡಿಯನ್ನು ಬಲಮಂಡಿ ಮೇಲೆ ತಗೊಳ್ತೀವಿ. ಹಾಗೆ ಸ್ವಲ್ಪ ಮುಂದೆ ಬಗ್ಗೆ ಎರಡು ಮಂಡಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನಿಧಾನವಾಗಿ ಕೂತ್ಕೊಳ್ತೀವಿ. ಎರಡೂ ಪಾದವನ್ನು ಹಿಂದಕ್ಕೆ ತಗೊಳ್ತೀವಿ. ಯಾವ ಕಾಲು ಮೇಲ್ಗಡೆ ಇದೆಯೋ ಅದಕ್ಕೆ ವಿರುದ್ಧವಾದ ಆಪೋಸಿಟ್ ಆದ ಕೈಯನ್ನು ಶ್ವಾಸ ತಗೊಳ್ತಾ ಮೇಲೆ ತಗೊಳ್ತೀವಿ. ಹಾಗೆ ಮತ್ತೊಂದು ಕೈನ ಹಿಂದೆಯಿಂದ ತಗೊಳ್ತೀವಿ. ಇದಕ್ಕೆ ಗೋಮುಖಾಸನ ಅಂತಾರೆ. ಇದರಿಂದ ಸೊಂಟದ ಭಾಗ, ತೊಡೆಯ ಭಾಗ ಹಾಗೆ ಭುಜಗಳ ಪೆಡಿಸು ಕಡಿಮೆಯಾಗುತ್ತೆ. ಸಹಜವಾದ ಉಸಿರಾಟ. ಹಿಂದೆ ಎರಡೂ ಕೈಗಳನ್ನ ಹಸ್ತದ ಬೆರಳಿಗೆ ಮುಟ್ಟಿಸ್ಬೋದು, ಹಸ್ತನ ಲಾಕ್ ಮಾಡ್ಬೋದು, ಅಥವಾ ಕೈನ ಹಿಂದೆ ಇಟ್ಕೊಳ್ಬೋದು. ಪುನಃ ಶ್ವಾಸ ಬಿಡ್ತಾ ನಿಧಾನ ಎರಡೂ ಕೈಗಳನ್ನ ಕೆಳಗಡೆ ಇಡ್ತೀವಿ. ಎರಡೂ ಕಾಲನ್ನು ಚಾಚ್ತೀವಿ. ಇದೇ ರೀತಿ ಮತ್ತೊಂದು ಕಾಲಿಂದ ಅಭ್ಯಾಸ ಮಾಡ್ಬೋದು. ಗೋಮುಖಾಸನ ಆಸನದ ಹೆಸರು ಗೋಮುಖಾಸನ. ನಮಸ್ಕಾರ.